ಇದು ವೆಜಿಟೇರಿಯನ್ಗೆ ಅಂತೂ ತುಂಬಾನೇ ಇಷ್ಟ, ಆರೋಗ್ಯಕರವಾದ ಬರಬೇಕು. ಅದು ನಾನು 3 ಮೆಣಸಿನಕಾಯಿ, ಸೊ ಸೂಪರ್. ರಾಗಿ ಮುದ್ದೊಟ್ಟಿಗೆ ಒಂಚೂರು ಮನ್ಪುಲೆ ಅಂದ ಮಂಗಳೂರು ಕಡೆ ರೆಸಿಪಿ, ಮಂಗಳೂರು ಕಡೆ ರೆಸಿಪಿ ಅಂತ ಎಷ್ಟು ದಿನ ಇಟ್ರು ಏನಾಗಲ್ಲ. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಇಸ್ ವೆಲ್ ಬ್ಲಾಗರ್ ಕನ್ನಡ ಅಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಟೇಸ್ಟಿ ಆಗಿರೋ ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ವೆಜಿಟೇರಿಯನ್ಗೆ ಅಂತೂ ತುಂಬಾನೇ ಇಷ್ಟವಾದ ರೆಸಿಪಿ, ಹಾಗೆ ನಾನ್ ವೆಜಿಟೇರಿಯನ್ಸ್ ಕೂಡ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಅದು ಏನಂತ ಹೇಳ್ತೀನಿ ಕೇಳಿ. ನಾನಿವತ್ತು ಸ್ಪೆಷಲ್ ಆಗಿ ಮೊಳಕೆ ಕಾಳು ಹಾಗೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ, ಹಾಗೆ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅಂದ್ರೆ ನಾನು ಸೊಪ್ಪಿನ ಸಾರು ಅಂದ್ರೆ ಉಪ್ಸಾರು ಮಾಡ್ತಾ ಇದ್ದೀನಿ. ಅದರ ಜೊತೆ ನಾನು ಏನ್ ಕಾಂಬಿನೇಷನ್ ಮಾಡ್ತೀನಿ ಅಂತೇಳಿ ನೀವೇ ನೋಡಿ, ಓಕೆನಾ? ಸೊ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿ ಅಂತೂ ನನ್ಗೆ ಗೊತ್ತೇ ಇಲ್ಲದ ರೆಸಿಪಿ. ನಾನು ಈಗ ಬ್ಯಾಂಗ್ಳೂರ್ಗೆ ಬಂದೆ ನೋಡಿ, ಅವತ್ತಿಂದ ಈ ರೆಸಿಪಿ ನಾನು ಕಲ್ತು ನಾನೊಂದು 2-3 ಸಲ ನಾನು ಮನೇಲಿ ಟ್ರೈ ಮಾಡಿ, ಹಾಗೆ ನಾನು ಅದರ ಟೇಸ್ಟ್ ಎಲ್ಲ ನೋಡಿ ಆನಂತರ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಹಾಗೇನೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಆಯ್ತು, ಹಾಗಾದ್ರೆ ರೆಸಿಪಿನ ಬೇಗ ಚಟಾಪಟ್ ಅಂತ ಹೇಳಿ ಸ್ಟಾರ್ಟ್ ಮಾಡುವ, ಓಕೆನಾ? ಮೊಳಕೆ ಕಾಳಿನ ಉಪ್ಸಾರು ಮಾಡೋದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಅಲ್ಲ ಅಂದ್ರೆ ನೀವು ಬೇರೆ ಪಾತ್ರೆನೂ ಕೂಡ ಇಟ್ಕೋಬಹುದು, ತೊಂದ್ರೆ ಇಲ್ಲ. ಆದ್ರೆ ಇದು ಮೊಳಕೆ ಕಟ್ಟಿದ ಕಾಳನ್ನು ಬೇಯಿಸೋದಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಗ್ತಾ ಇದ್ದ ಹಾಗೆ ಇವಾಗ ಬಿಸಿ ಆಗಿದೆ ಪಾತ್ರೆ. ಸೊ ಇದಕ್ಕೆ ಇವಾಗ ನಾನೊಂದು ಸ್ವಲ್ಪ ಅಂದ್ರೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕೊಂಡೆ. ಇದು ಇವಾಗ ಬಿಸಿ ಆಗಿದೆ. ಇದಕ್ಕೆ ನೋಡಿ ನಾನೊಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿನ ಈ ತರ ಜಜ್ಜಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟಿಗೆ ಒಗ್ಗರಣೆಗೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಅಂದ್ರೆ ಈ ಒಗ್ಗರಣೆ ಜೊತೆ ಸೊಪ್ಪು ಹಾಗೆ ಮೊಳಕೆ ಕಾಳು ಇದೆಯಲ್ಲ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ತುಂಬಾ ಆರೋಗ್ಯಕರವಾದ, ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂತೂ ರಿಚ್ ಆಗಿರುತ್ತೆ. ಇಲ್ಲಿ ನಾನು 2 ತರದ್ದು ಮೊಳಕೆ ಕಾಳು ತಗೊಂಡಿದ್ದೀನಿ. ಒಂದು ಕಡಲೆಕಾಳು, ಒಂದು ಹೆಸರು ಕಾಳು. ಸೊ ಇದನ್ನು ನಾನು ನೋಡಿ ಈ ತರ ಫುಲ್ ಮೊಳಕೆ ಬಂದಿದೆ ಕಾಳೆಲ್ಲ. ತುಂಬಾನೇ ರುಚಿಯಾಗಿರುತ್ತೆ ಇದರ ಸಾರು. ಸೊ ಇದು ಇವಾಗ ಒಗ್ಗರಣೆ ರೆಡಿ ಆಗಿದೆ. ಇದಕ್ಕೆ ಇವಾಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಇದರಲ್ಲಿ ಮಿಕ್ಸ್ ಮಾಡುವ, ಅಂದ್ರೆ ಇದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಇದು ಪೂರ್ತಿಯಾಗಿ ಈಗ ಹಸಿ ವಾಸನೆ ಹೋಗಿದೆ. ತುಂಬಾನೇ ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಇವಾಗ ಸೇರಿಸ್ಕೊಳ್ಳಿ. ನಾನು 2 ಹೊತ್ತಿಗೆ ಆಗುವಷ್ಟು ನಾನು ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 1.5 ಲೀಟರ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು 1.5 ಲೀಟರ್ ಅಷ್ಟು ನೀರನ್ನು ಸೇರಿಸ್ಕೊಂಡೆ. ಇದು ಈಗ ನಾನು 1 ಕಟ್ಟು ಆಗುವಷ್ಟು ಮಿಕ್ಸ್ಡ್ ಸೊಪ್ಪನ್ನು ತಗೊಂಡಿದ್ದೀನಿ. ಇದರಲ್ಲಿ ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಇದೆ. ಟೋಟಲ್ ಆಗಿ ಮಿಕ್ಸ್ಡ್ ಆಗಿ ತಗೊಂಡಿದ್ದೀನಿ. ಈ ಸೊಪ್ಪನ್ನು ನಾನು ಇದಕ್ಕೆ ಇವಾಗಲೇ ಸೇರಿಸ್ಕೊಳ್ತೀನಿ. ಸೊ ಇಷ್ಟು ಸಾಕು. ಅಂದರೆ ನೋಡಿ, ಇಷ್ಟು ಮೇಲೆ ಇಷ್ಟು ನೀರು ಬರಬೇಕು. ಅದು ಇನ್ನು ಕುದಿತಾ ಇದರ ಸೊಪ್ಪಿದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಸೊ ಇಷ್ಟು ನೀರಿಟ್ಟರೆ ಸಾಕು. ಸ್ವಲ್ಪ ಅರಶಿನ ಹಾಕ್ಕೊಳ್ಳುವ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಹೇಳಿದ ಹಾಗೆ
ಈ ರೆಸಿಪಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದರೆ ಮಂಗಳೂರು ಕಡೆ ಎಲ್ಲ ನಾವು ಈ ರೆಸಿಪಿ ಮಾಡಿದ್ದೇ ಗೊತ್ತಿಲ್ಲ ನಮಗೆ. ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಈ ರೆಸಿಪಿನ ನಾನು ಕಲ್ತ್ಕೊಂಡಿರೋದು. ಅದು ಕೂಡ ನಾನು ನನ್ನ ಹಸ್ಬೆಂಡಿದು ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ಈ ಥರ ಸೊಪ್ಪಿನ ಕಾಳಿದು ಪಲ್ಯ ಹಾಗೆ ಉಪ್ಸಾರು ಎಲ್ಲ ಮಾಡಿದಾಗ ತುಂಬಾ ರುಚಿಯಾಗಿತ್ತು ತಿನ್ನೋದಕ್ಕೆ. ಹಾಗೆ ನಾನು ಯಾಕೆ ಮನೆಯಲ್ಲಿ ಟ್ರೈ ಮಾಡಬಾರ್ದು ಅಂತೇಳಿ ನಾನು ಅಂದ್ಕೊಂಡೆ. ಸೊ 2-3 ಸಲ ನಾನು ಮನೆಯಲ್ಲಿ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೀವಾಗ ಅರಿಶಿನ ಹಾಕಿದೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈ ಉಪ್ಸಾರು ಹಾಗೆ ಈ ಥರ ಪಲ್ಯ ಮಾಡ್ತೀನಲ್ಲ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಅದರಲ್ಲೂ ವೈಟ್ ರೈಸ್ ಜೊತೆ ರಾಗಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಹಾಗೆ ತುಂಬಾ ಹೆಲ್ದಿಯಾದ ಫುಡ್ ಅಂತಲೂ ಹೇಳ್ಬೋದು. ಹೆಲ್ದಿಯಾಗಿರುತ್ತೆ ಇದು. ಸೊಪ್ಪಾಗಲಿ ಹಾಗೆ ಈ ಕಾಳುಗಳಾಗಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗೆ ಮಳೆ ಟೈಮಲ್ಲಿ ಏನಾದರೂ ಖಾರವಾಗಿ ತಿನ್ನೋಣ ಅಂತ ಹೇಳಿದರೆ ಈ ಉಪ್ಸಾರು ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ. ಹೀಗೆ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನಾನೊಂದು 3 ಟೊಮೆಟೊನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮುಚ್ಚಳನ ಮುಚ್ಚಿಡ್ತೀನಿ, 1 ವಿಜಿಲ್ ಕೂಗಿಸ್ತೀನಿ. 1 ವಿಜಿಲ್ ಸಾಕು ಇದಕ್ಕೆ. ಹಾಗೆ ಅದು ಬೇಯ್ತಾ ಇರಬೇಕಾದ್ರೆ ಇದಕ್ಕೆ ಖಾರ ರೆಡಿ ಮಾಡ್ಕೋಬೇಕಲ್ವಾ. ಸೊ ಇವಾಗ ನಾನು ಒಂದು ತವಾನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡೆ. ಜಾಸ್ತಿ ಎಣ್ಣೆ ಎಲ್ಲ ಹಾಕೋದು ಬೇಡ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಖಾರಕ್ಕೆ ನಾನು ಗುಂಟೂರು ಮೆಣಸು ತಗೊಂಡಿದ್ದೀನಿ. ಹಾಗೆ ಒಂದು 4 ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ. ಬ್ಯಾಡ್ಗೆ ಮೆಣಸು ಯಾಕೆ ಅಂತ ಹೇಳಿದರೆ ಇದು ಖಾರ ಇರಲ್ಲ, ಇದು ಕಲರ್ ಬರಲಿ ಅಂತೇಳಿ. ಗುಂಟೂರು ಮೆಣಸು ತುಂಬಾ ಖಾರ ಬರುತ್ತೆ. ಸೊ ಅದನ್ನು ತಗೊಂಡಿದ್ದೀನಿ. ಗುಂಟೂರು ಮೆಣಸು ಒಂದು 10ರಿಂದ 12 ತಗೊಂಡಿದ್ದೀನಿ. ಹಾಗೆ ಬ್ಯಾಡ್ಗೆ ಮೆಣಸು ಒಂದು 4 ತಗೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಗ್ಯಾಸ್ ಫ್ಲೇಮ್ನ ಕಡಿಮೆ ಇಡಿ. ಈ ಮೆಣಸು ಇದೆಯಲ್ಲ ತುಂಬಾ ಘಾಟ್ ಅಲ್ವಾ, ಸ್ವಲ್ಪನೇ ಫ್ರೈ ಮಾಡಬೇಕಾದ್ರೆ ಕೆಮ್ಮು ಬಂದಾಗೆ ಆಗುತ್ತೆ. ಸೊ ಇಷ್ಟು ಫ್ರೈ ಮಾಡಬೇಕು ನಾವು, ಅಂದರೆ ಇಷ್ಟು ಕಪ್ಪಾಗಿ ಬರಬೇಕು. ಯಾಕೆ ಅಂತ ಹೇಳಿದರೆ ಇದರದ್ದು ನಮಗೆ ಟೇಸ್ಟ್ ಎಲ್ಲ ಅಂದರೆ ಖಾರ ಎಲ್ಲ ಅಷ್ಟು ನಾವು ಸ್ವಲ್ಪ ಫ್ರೈ ಮಾಡಿದರೆ ಇದರ ಖಾರ ಎಲ್ಲ ಅಷ್ಟೊಂದು ನಮಗೆ ಗೊತ್ತಾಗಲ್ಲ. ಸೊ ಇಷ್ಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿನೇ ಈ ಜೀರಿಗೆ 1 ಸ್ಪೂನು, ಹಾಗೆ 1/4 ಟೀ ಸ್ಪೂನು ಮೆಂತೆಕಾಳು, ಹಾಗೆ 1/4 ಟೀ ಸ್ಪೂನು ಕರಿಮೆಣಸು ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳುವ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದರ ಬೆಸಿಗೆನೆ ಇದು ಫ್ರೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕಬ್ಬಿಣದ ತವ ಅಲ್ವಾ, ಕಬ್ಬಿಣದ ತವ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದರ ಬಿಸಿಗೆನೆ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನಾನು ಹೇಳಿದೆ ಅಲ್ವಾ, ಈ ಕಬ್ಬಿಣದ ತವದಲ್ಲಿ ನೋಡಿ ಎಷ್ಟು ಬೇಗ ಇದು ಬಿಸಿ ಆಯಿತು ನೋಡಿ, ಜೀರಿಗೆ ಎಲ್ಲ. ಸೊ ಇಷ್ಟಾದರೆ ಸಾಕು. ಇದು ತಣ್ಣಗೆ ಆದಮೇಲೆ ಇದರ ಜೊತೆ ಏನೆಲ್ಲ ರುಬ್ಕೊಂಡು ತರ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನೊಂದು ಬೇರೆ ಪಾತ್ರೆಗೆ ತೆಗೆದಿಡುವ. ನಮ್ಮ ಕಡೆ ಎಲ್ಲ ಮೊಳಕೆ ಕಾಳಿದು ಸಾರು ಮಾಡ್ತಾರೆ, ಬಟ್ ಈ ಥರ ಎಲ್ಲ ಮಾಡಲ್ಲ. ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಇದೊಂಥರ ಡಿಫ್ರೆಂಟು. ಇದು ಇವಾಗ ತಣ್ಣಗೆ ಆಗಿದೆ. ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ ಇದು ಇವಾಗ ತಣ್ಣಗೆ ಆಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಆ್ಯಡ್ ಮಾಡಿಕೊಂಡೆ. ಹಾಗೆ ಒಂದು ಮೀಡಿಯಂ ನಿಂಬೆ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ 1.5 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ಇದೆಲ್ಲಾನು ನಾನು ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪನೇ ಅಂದರೆ ರುಚಿಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ನೋಡಿ ಇಷ್ಟು ರುಬ್ಕೊಂಡು ಬಂದಿದ್ದೀನಿ. ಹಾಗೆ ನಿಮ್ಮ ಹತ್ರ ಹೇಳೋದು ಮರೆತೋಯ್ತು, ನಾನು 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಉಪ್ಪು ಎಲ್ಲ ಸೇರಿಸಿ ಇದನ್ನು ಇನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ತರ್ತೇನೆ. ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದರೆ ಸಾಕು. ಹಾಗೆ ಮಿಕ್ಸಿಯಲ್ಲಿ ನೋಡಿ ನಾನು ಸ್ವಲ್ಪ ಮಸಾಲೆ ಉಳಿಸ್ಕೊಂಡಿದ್ದೀನಿ. ಇದು ನಾನು ಏನಕ್ಕೆ ಅಂತೇಳಿ ನಿಮಗೆ ಹೇಳ್ತೀನಿ. ಇದು ಇವಾಗ ಬಿಸಿ ಆರಿದೆ. ಸೊ ಲಿಡ್ಡನ್ನು ಓಪನ್ ಮಾಡುವ.
ಆಹಾ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆ ಈ ಟೊಮೆಟೊನ ಬೇರೆನೇ ಇಡ್ತೀನಿ. ಮೂರು ಟೊಮೆಟೊ ಬೇರೆನೇ ಇಡ್ತೀನಿ. ಇವಾಗ ಇದರ ನೀರನ್ನು ನಾನು ಬೇರೆ ಪಾತ್ರೆಗೆ ಸೋಸಿಡ್ತೀನಿ. ಇಲ್ಲಿ ನಾನು ಒಂದು ಸೋಸೋದಕ್ಕೆ ಪಾತ್ರೆ ತಗೊಂಡೆ. ಸೊ ಇದನ್ನು ಇವಾಗ ಇದಕ್ಕೆ ಹಾಕೊಳ್ಳುವ. ಹಾಗೆ ನಾನು ಸ್ವಲ್ಪ ಬಿಸಿ ನೀರಿಟ್ಟಿದ್ದೆ, ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಸ್ವಲ್ಪ ಈ ಮೊಳಕೆ ಕಾಳು ಸೊಪ್ಪಿದು ನೀರನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೆಲ್ಲ, ಅದಕ್ಕೆ ನಾನು ಸ್ವಲ್ಪ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇದು ನಾನು ಬಿಸಿ ನೀರನ್ನು ಸೇರಿಸ್ಕೊಳ್ತೀನಿ. ಇದು ಇವಾಗ ಬಿಸಿ ಆಗ್ತಾ ಇರಲಿ. ಈ 3 ಟೊಮೆಟೊನ ಬೇಯಿಸ್ಕೊಂಡಿಟ್ಕೊಂಡಿದ್ದೆಲ್ಲ ಅದನ್ನು ಈ ಮಸಾಲೆ ಜೊತೆ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಇದೇ ನೀರಿಗೆ ಆ್ಯಡ್ ಮಾಡ್ಕೊಳ್ಳುವ. ಸ್ವಲ್ಪ ಜಾಸ್ತಿನೇ ಕೆಲಸ, ಆದರೆ ರುಚಿ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದು ಇವಾಗ ಉಪ್ಪೆಲ್ಲ ನೋಡ್ಕೊಳ್ಳುವ. ಆಕಾರವಾಗಿ ತುಂಬಾ ಚೆನ್ನಾಗಿದೆ. ಇದು ಇವಾಗ ಕುದಿತಾ ಇದೆ ನೋಡಿ. ಉಪ್ಪೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ಉಪ್ಪು ಸಾರು ಹಾಗೆ ಕುಡಿಯೋದಕ್ಕೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಆಹಾ, ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಮುದ್ದೆ ಜೊತೆ, ನಾನು ಹೇಳಿದೆ ಅಲ್ವಾ, ಮುದ್ದೆ ಜೊತೆ ಅಂತೂ ಈ ಉಪ್ಪು ಸಾರು ಆಹಾ, ಏನು ಸೂಪರ್ ಕಾಂಬಿನೇಷನ್. ಬಟ್ ನಾನು ಮುದ್ದೆ ತಿನ್ನಲ್ಲ, ಗೊತ್ತಾ ಫ್ರೆಂಡ್ಸ್ ನಿಮಗೆ. ನಮ್ಮ ಮನೆಯಲ್ಲಿ ನಾನು ಮುದ್ದೆ ತಿನ್ನಲ್ಲ, ನನಗೆ ಮುದ್ದೆ ತಿಂದು ಅಭ್ಯಾಸನೇ ಇಲ್ಲ. ನೋಡಿ, ಈಗ ಉಪ್ಪು ಸಾರು ರೆಡಿ ಆಯಿತು. ಸೊ ಇದು ಕುದಿ ಬರ್ತಾ ಇದೆ. ನಾನು ಒಗ್ಗರಣೆ ಏನೋ ಹಾಕಲ್ಲ ಇದಕ್ಕೆ. ನಾನು ಸ್ವಲ್ಪ ಒಗ್ಗರಣೆ ಹಾಕಿದ್ದೆ ಅಲ್ವಾ, ಬೆಳ್ಳುಳ್ಳಿ ಜೊತೆ ಎಲ್ಲ. ಸೊ ಅದೇ ಒಗ್ಗರಣೆ ಸಾಕು. ಸೊ ಇವಾಗ ಸೊಪ್ಪು ಮತ್ತೆ ಕಾಳಿನ ಪಲ್ಯ ಮಾಡುವ. ಸೊ ಇದಕ್ಕೆ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಮೊದಲನೇದಾಗಿ ನಾನು ಒಂದು ಸ್ಟವ್ ಮೇಲೆ ಪಾನಲ್ಲಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಆಮೇಲೆ ಒಂದು ನೀರುಳ್ಳಿನ ನೋಡಿ ಇಷ್ಟು ಈ ಥರ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಟಿದ್ದೆ. ಈ ಒಗ್ಗರಣೆಗೆ ನಾನು ನೀರುಳ್ಳಿ ಹಾಕ್ಕೊಂಡಿದ್ದೆ. ಈ ನೀರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಲಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳುವ. ಇಲ್ಲಿ ನಾನು 3 ಮೆಣಸಿನ್ಕಾಯಿನ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಣಮೆಣಸು ಕೂಡ ಹಾಕ್ಕೋಬಹುದು, ನೋ ಪ್ರಾಬ್ಲಮ್. ಸ್ವಲ್ಪ ಗರಂ ಮಸಾಲ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಈ ಒಗ್ಗರಣೆ ಜೊತೆ ಈ ಗರಂ ಮಸಾಲ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಈಗಲೇ ಗರಂ ಮಸಾಲೆ ಹಾಕ್ಕೊಂಡೆ. ಆಹಾ, ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಗೊತ್ತಾ. ಇಷ್ಟು ಫ್ರೈ ಆದಮೇಲೆ ನಾನು ಸಪ್ರೇಟ್ ಮಾಡಿಟ್ಟಿರುವಂತಹ ಈ ಮೊಳಕೆ ಕಟ್ಟಿದ ಕಾಳು ಹಾಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಖಾರ ಜಾಸ್ತಿ ಬೇಕನ್ನೋರು ಈ ಟೈಮಲ್ಲಿ ಖಾರದ ಪುಡಿ ಕೂಡ ಹಾಕ್ಕೋಬಹುದು. ಹಾಗೆ ಉಪ್ಪು ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಒಂದ್ಸಲ. ಕಡಿಮೆ ಅನ್ನಿಸ್ತು ಉಪ್ಪು, ಅದಕ್ಕೋಸ್ಕರ ಸೇರಿಸಿದೆ. ಹಾಗೆ ಕೊನೆಯದಾಗಿ ಇದಕ್ಕೆ ನಾನು ತೆಂಗಿನ ತುರಿನ ಹಾಕೊಳ್ತೀನಿ. ಸೊ ಇದು ಇವಾಗ ರೆಡಿ ಆಗಿದೆ. ಈ ಸೊಪ್ಪು ಹಾಗೆ ಮೊಳಕೆ ಕಾಳಿನ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಉಪ್ಸಾರು ಕೂಡ ರೆಡಿ ಆಯಿತು. ಇನ್ನೇನಿದ್ರು ಊಟ ಮಾಡೋದೊಂದೇ ಬಾಕಿ. ಸೊ ಇನ್ನೊಂದು ವಿಷಯ ಹೇಳೋಣ ಅಂತ ಹೇಳಿದ್ರೆ, ನೀವೆಲ್ಲ ನನ್ನ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡಿ ಆಯಿತಾ. ಸೊ ಪ್ರತಿ ಸಲನೂ ನಾನು ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋದು ಡಿಸ್ಪ್ಲೇಯಲ್ಲೇ ನಾನು ನಿಮಗೆ ನಂದು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿನ ನಾನು ಕೊಟ್ಟಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ. ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ.
ಸೊ ಎಲ್ಲರೂ ಹೋಗಿ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಬಂದು ನನ್ನ ಚಾನಲಲ್ಲೆಲ್ಲ ನೋಡ್ತಾರೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿದರೆ ಏನು ನಿಮ್ಮದು ಏನು ಹಣನೂ ಹೋಗಲ್ಲ, ಏನೂ ಹೋಗಲ್ಲ, ನಮಗೆ ಒಂದು ಸಪೋರ್ಟ್ ಕೊಟ್ಟ ಹಾಗೆ ನೆಕ್ಸ್ಟ್ ನಾವು ವಿಡಿಯೋ ಮಾಡಲಿಕ್ಕೆ ನಮಗೂ ಒಂಥರ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ ಅಲ್ವಾ. ಸೊ ಎಲ್ಲರೂ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು, ಓಕೆನಾ. ಸೊ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಹತ್ತಿರದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆವಾಗ ನಾನು ಪ್ರತಿ ಸಲ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ಎಲ್ರಿಗೂ ನನ್ನ ವಿಡಿಯೋ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದು ಯಾವ ಥರ ಬಂದಿದೆ, ಇದರ ಟೇಸ್ಟ್ ಹೇಗಿತ್ತು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆಯಿತು. ಇದು ಇವಾಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನನೂ ರೆಡಿ. ಹಾಗೆ ಇಲ್ಲಿ ನೋಡೋದಾದರೆ ಮೊಳಕೆ ಕಾಳು ಹಾಗೆ ಸೊಪ್ಪಿದು ಪಲ್ಯ, ಇಲ್ಲಿ ಮೊಳಕೆ ಕಾಳು ಹಾಗೆ ಸೊಪ್ಪಿನ ಮಾಡಿದೆ ನೋಡಿ ಖಾರ, ಅದು ಕೂಡ ಇದೆ. ಹಾಗೆ ಮೊಳಕೆ ಕಾಳು ಹಾಗೆ ಸೊಪ್ಪಿದ್ದು ಸಾರು. ಸೊ ಸೂಪರ್ ಕಾಂಬಿನೇಷನ್. ಸೊ ಇವತ್ತಿನ ಈ ರೆಸಿಪಿ ಅಂತೂ ಅಲ್ಟಿಮೇಟ್ ಆಗಿರೋ ರೆಸಿಪಿ. ಇದರ ಟೇಸ್ಟ್ ಹೇಗಿದೆ ಅಂತೇಳಿ ನಾನು ಅಮ್ಮನ ಹತ್ರ ಕೇಳ್ತೀನಿ. ಯಾಕೆಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ಮಂಗಳೂರಿನಲ್ಲಿ ಇದರ ಟೇಸ್ಟ್ ಏನು ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅಮ್ಮನ ಹತ್ರ ನಾವು ರಿವ್ಯೂ ಪಡೆಯುವ. ಅವರು ಚೆನ್ನಾಗಿದೆ ಅಂತ ಹೇಳಿದರೆ ನಾನು ತುಂಬಾ ಖುಷಿ ಆಗ್ತೀನಿ. ಯಾಕೆ ಅಂತ ಹೇಳಿದರೆ ನಾನು ಇಲ್ಲಿ ಬಂದು ಕಲಿತಂತಹ ರೆಸಿಪಿ ಇದು. ಸೊ ಅಮ್ಮ ಒಂದು ದಾದ ಗೊತ್ತುಂಡೆ, ಒಂದು ಮುಲ್ಪದ ಸ್ಪೆಷಲ್ ರೆಸಿಪಿ. ಆಕ್ಚುಲಿ ನೆಕ್ ದಾದ ಮನ್ಪೋಯ್ರು ಗೊತ್ತುಂಡೆ. ಈ ವೈಟ್ ರೈಸ್ ದ ಬದಲು ಒಂದು ಇಂಚಿನ ರಾಗಿ ಮುದ್ದೆ ಉಂಡದೆ. ರಾಗಿ ಮುದ್ದೆ ಐದು ಬೊಕ್ಕ ಈ ಸೊಪ್ಪಿನ ಕಾಳು ಬೊಕ್ಕ ಸೊಪ್ಪು ಐದು ಬೊಕ್ಕ ಮೊಳಕೆ ಕಾಳದ ಪಲ್ಯ ಬೊಕ್ಕ ಈ ಖಾರ ಪುರ ಪಾಡ್ದು ಉನ್ಪೇರು. ಬಟ್ ನಮ್ಮ ರಾಗಿ ಮುದ್ದೆ ತಿಂದ ಅಭ್ಯಾಸ ಇಜ್ಜದೆ. ಈ ರಾಗಿ ಮುದ್ದೆ ತಿನ್ಪಾರ? ಹಾ, ರಾಗಿ ಮುದ್ದೆ ತಿಂದ ಅಭ್ಯಾಸ ಉಂಡೆ ಇರೇಗು ಇಜ್ಜದೆ. ಐಕೋಸ್ಕರ ಯಾನಿರೇಗು ವೈಟ್ ರೈಸ್ಗೆ ಇಂಚ ಈ ಕಾಂಬಿನೇಷನ್ ಮಂತ್ ಕನದೆ. ಸೊ ಟೇಸ್ಟ್ ಎಂಚೊಂಡು ಒಂದು ಇರುತ್ತುದು ಪ ನೋಡೀನಿ. ಈ ಖಾರ ಮುಂಚೆ ದೀಪಿನತ್ತು ಚಟ್ನಿ ಲಕ್ಕತ್ತು. ಈ ಖಾರನು ಈ ನುಪ್ಪುದೊಟ್ಟಿಗೆ ಒಂಚೂರು ಮನ್ಪುಲೆ ಮಂತದು ಈತ ಒನಸ್ ಮನ್ಪುಲೆ ತುಲೆ. ಎಂಚೊಂಡು ಎಂಚೊಂಡಿ ಅಂದ ಜ್ವರ ಪುರ ಬತ್ತಂಡೆ ಎಡ್ಡೆ ಅಂದ ಮಸ್ತ್ ಶೋಕ ಆತನದು. ನಂಗೆ ಪುರ ಗೊತ್ತುಜ್ಜಿ ಇಂದು ಪುರ ಮಂತದು. ಸೊ ಐಕ್ಯಾನೇನೆ ಟ್ರೈ ಮಲ್ತೀನಿ. ಮುಲ್ಪದಲ್ಲ ರೆಸಿಪಿ ಮಲ್ಪುಗ ಬಂದು ಏಪಲ ನಮ್ಮ ಮಂಗ್ಳೂರು ಕಡೆ ರೆಸಿಪಿ ಅಂತೇಳಿ ಮಾಡ್ತಾ ಇದ್ದೀನಿ. ಹನಿ ಸುಮ್ಮನೆ ಇರು. ಯಾವಾಗಲೂ ನಾನು ಮಂಗ್ಳೂರು ಕಡೆ ರೆಸಿಪಿ ಅಂತೇಳಿ ತೋರಿಸ್ತಾ ಇರ್ತೀನಿ ಅಲ್ವಾ. ನಾವಿಬ್ಬರು ಅದೇ ರೆಸಿಪಿ ಮಾಡೋದು. ಅದಕ್ಕೆ ಇವತ್ತು ಒಂದು ಫಾರ್ ಎ ಚೇಂಜ್ ಇರಲಿ ಅಂತೇಳಿ ಬೆಂಗಳೂರು ರೆಸಿಪಿ ಮಾಡಿರೋದು. ಒಳ್ಳೇದಿದೆಯಲ್ಲ? ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮನಿಗಂತೂ ದಿಲ್ ಖುಷ್ ಆಗೋಯ್ತು. ಅವರಂತೂ ಈ ಟೇಸ್ಟ್ ತಿನ್ನೋದೇ ಫಸ್ಟ್ ಟೈಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಈ ಪಲ್ಯ ಎಲ್ಲ ಹೇಗೆ ಮಾಡಿದಂತೇಳಿ ಅವರಿಗೇನೆ ಆಶ್ಚರ್ಯ ಆಗಿದೆ. ಬಟ್ ನನಗಂತೂ ಇಲ್ಲಿದು ರೆಸಿಪಿ ನಾನು ಹೇಳಿದೆ ಅಲ್ವಾ, ಕಲ್ತು ಮಾಡಿರೋದು ಈ ರೆಸಿಪಿ. ಬಟ್ ತುಂಬಾ ನಾವೊಂದು 2 ಸಲ ಮಾಡಿದ್ವಿ, ನಮಗೆ ತುಂಬಾ ಟೇಸ್ಟ್ ಬಂದಿತ್ತು. ಹಾಗಾಗಿ ಇವತ್ತು ಅಮ್ಮ ಇದ್ದಾರಲ್ವಾ ಅಂತೇಳಿ ಅಮ್ಮನಿಗೆ ಕೂಡ ಈ ರುಚಿ ತೋರಿಸೋಣ ಅಂತೇಳಿ ಮಾಡಿರೋದು. ಸೊ ಈ ಖಾರ ಅಂತಿದೆಯಲ್ಲ, ಸೂಪರ್ ಕಾಂಬಿನೇಷನ್. ಈ ಖಾರನ ನಾವು ಎಷ್ಟು ದಿನ ಇಟ್ಟರು ಏನಾಗಲ್ಲ, ಫ್ರಿಜ್ಜಲ್ಲಿಟ್ಟು ಹಾಗೇನೆ ಬೇಕಿ ಕ್ಯಾರಿ ಮಾಡ್ಕೋಬಹುದು. ಹಾಗಾದ್ರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.